ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಡಿಯೋದಲ್ಲಿ ನಾವು ಗಮನಿಸಿದ್ವಿ, ಒಬ್ಬ ಮಿನಿಸ್ಟರ್ಗೂ ಕೂಡ ನಾವು ಈ ಹಣ ಇದರಲ್ಲಿ ಪಾಲ್ ಕೊಡಬೇಕು ಅಂತ ಅಧಿಕಾರಿ ಶರಣಪ್ಪ ಮಡಿವಾಳ್ ಹೇಳ್ತಾರೆ. ಶರಣಪ್ಪ ಮಡಿವಾಳ್ ವಿಡಿಯೋದಲ್ಲಿ ಹೇಳಿರೋ ಆ ಮಂತ್ರಿ ಯಾರು? ಯಾವ ಮಂತ್ರಿಗೆ ಕಮಿಷನ್ ಕೊಡ್ತಾರೆ ಈ ಅಧಿಕಾರಿ ಶರಣಪ್ಪ ಮಡಿವಾಳ? ನಗರ ಯೋಜನಾ ಪ್ರಾಧಿಕಾರ ಅಧಿಕಾರಿಯ ಲಂಚಾವತಾರದ ಸ್ಟೋರಿ. ಲಂಚ ಪಡೆಯುವ ಶರಣಪ್ಪ ಮಿನಿಸ್ಟರ್ಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ? ಯಾವ ಮಿನಿಸ್ಟರ್ಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ? ಲಂಚ ಕೇಳುವ ಅಧಿಕಾರಿಯ ವಿರುದ್ಧ ಕ್ರಮ ಯಾವಾಗ? ಲಂಚ ಕೇಳಿರೋ ಅಧಿಕಾರಿ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಿ. ಸಿಎಂ ಸಿದ್ದರಾಮಯ್ಯನವರೇ, ಕಮಿಷನ್ ಪಡೆಯುವ ಮಿನಿಸ್ಟರ್ ಯಾರು? ಈ ಹಿಂದೆ ಲೋಕಾಯುಕ್ತ ದಾಳಿಗೆ ಒಳಗಾಗಿದ್ದ ಶರಣಪ್ಪ ಮಡಿವಾಳ 2 ವರ್ಷಗಳ ಹಿಂದೆ ಶರಣಪ್ಪ ಮಡಿವಾಳ ವಿರುದ್ಧ ಲೋಕಾಯುಕ್ತ ದಾಳಿ ನಡೆಸಿತ್ತು. ಸಿಂಧನೂರು ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ಆಗಿದ್ದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯನ್ನ ಮಾಡಿರ್ತಾರೆ. ದಾಳಿ ವೇಳೆ 1 ಕೆಜಿ ಚಿನ್ನ, 2 ಕೆಜಿ ಬೆಳ್ಳಿ, 13 ಲಕ್ಷ ರೂಪಾಯಿ ನಗದು ಕೂಡ ಪತ್ತೆಯಾಗಿತ್ತು. ಸೊ ಈ ವಿಡಿಯೋದಲ್ಲಿ ಈ ಅಧಿಕಾರಿ ಶರಣಪ್ಪ ಮಡಿವಾಳ್ ಅವರ ಬಾಯಿಯಿಂದ ಬಂದಿರುವಂತ ಹೆಸರುಗಳಿದಾವಲ್ಲ, ನಮಗಷ್ಟೇ ಅಲ್ಲ ಸರ್, ನಾವು ನಮ್ಮ ಮೇಲ್ನವ್ರಿಗೂ ಕೊಡಬೇಕು ಕಮಿಷನ್ನ, ಮಂತ್ರಿಗಳಿಗೂ ಕೊಡಬೇಕು ಅಂತ ಹೇಳ್ತಾರೆ ಈ ಪುಣ್ಯಾತ್ಮ ಶರಣಪ್ಪ ಮಡಿವಾಳ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರು ರಿಪೋರ್ಟರ್ ಅನಿಲ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಇದು ಹೇಗೆ ಹೊರಗಡೆ ಬಂತು ಈ ವಿಚಾರ? ಜೊತೆಗೆ ಮಂತ್ರಿಗಳೇ ಕೊಡಬೇಕು ಕಮಿಷನ್ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಎಷ್ಟು ಲಂಚ ಪಡೆದುಕೊಳ್ತಾರೆ ಇವರು ಜನರಿಂದ? ರಾಮ್, ನಿಜವಾಗ್ಲು ಏನು ರಾಯಚೂರು ಜಿಲ್ಲೆಯಲ್ಲಿ ಕೂಡ ಇಂತ ಏನು ಮಂತ್ರಿಗಳಿಗೂ ಕೂಡ ಇಲ್ಲಿ ಇಲಾಖೆಗಳಿಂದ ಲಂಚ ಹೋಗುವಂತ ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಏನು ಸಾಕಷ್ಟು ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನ ನಗರ ಯೋಜನಾ ಪ್ರಾಧಿಕಾರದ ಒಂದು ಪ್ರಭಾರಿ ಸಹಾಯಕ ನಿರ್ದೇಶಕರಾದಂತ ಶರಣಪ್ಪ ಮಡಿವಾಳ್ ಅವರು 4 ಎಕರೆ ಒಂದು ಲೇಔಟ್ಗೆ ಎನ್ಒಸಿ ಕೊಡಲು 4 ಲಕ್ಷವನ್ನು ಕೂಡ ಹಣ ಬೇಡಿಕೆ ಇಟ್ಟಿರುವಂತ ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂತದ್ದು ಸಾಕಷ್ಟು. ಯಾಕಂದ್ರೆ ಇದು ಕಳೆದ ಏಪ್ರಿಲ್ 1ರಿಂದ ಕೂಡ ಈ ವಿಡಿಯೋ ವೈರಲ್ ಆಗ್ತಿತ್ತು, 1 ತಿಂಗಳಿಂದ ಕೂಡ ಹರಿದಾಡ್ತಿತ್ತು ಎನ್ನುವಂಥದ್ದು ಇವು ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು. ಒಂದು ಎನ್ಒಸಿ ಕೊಡೋದಕ್ಕೆ 4 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿರ್ತಾರೆ. ಆದ್ರೆ ಅದರಲ್ಲಿ 3,70,000, 3,50,000 ಮತ್ತೆ 3,20,000ಕ್ಕೆ ಡೀಲ್ ಕುದುರಿಸುವಂತ ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಅಲ್ಲಿರುವಂತ ಲೇಔಟ್ ಡೆವಲಪ್ಮೆಂಟ್ ಕೇಳುವಂತ ಸಂದರ್ಭದಲ್ಲಿ ನೇರವಾಗಿ ಅಂತ ಸಂದರ್ಭದಲ್ಲಿ ಇದರಲ್ಲಿ ಸಚಿವರಿಗೂ ಕೂಡ ಪಾಲ್ ಹೋಗುತ್ತೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಆ ವಿಡಿಯೋದಲ್ಲಿ ಆಡಿಯೋ ಹೇಳಿರುವಂತದ್ದು. ಇದರಿಂದಾಗಿ ಸಾಕಷ್ಟು ಯಾವ ಸಚಿವರಿಗೆ ಈ ಹಣವನ್ನು ಅವರು ಪಾಲ್ ನೀಡ್ತಾರೆ ಎನ್ನುವಂಥದ್ದು ಇದು ತನಿಖೆಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿದು ಬರಬೇಕಾಗಿರುವಂತದ್ದು ರಾಮು. ಇದರಿಂದಾಗಿ ಇವತ್ತು ಏನು ಸಾಕಷ್ಟು ಈ ವಿಡಿಯೋ ವೈರಲ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಯಾರು ಈ ಸಂಪರ್ಕ ಕೂಡ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ರಾಮ್. ಈಗ ಈ ಅಧಿಕಾರಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಜೊತೆಗೆ ರಾಜಕೀಯ ವ್ಯಕ್ತಿಗಳು ಅಥವಾ ಸರ್ಕಾರ ಆ ವ್ಯಕ್ತಿಯ ವಿರುದ್ಧ ಅಥವಾ ಅಧಿಕಾರಿಯ ವಿರುದ್ಧ ಕ್ರಮ ಇದುವರೆಗೂ ತೆಗೆದುಕೊಂಡಿಲ್ವಾ? ನಿಜವಾಗ್ಲು ಯಾಕಂದ್ರೆ ಇದು ವಿಚಾರ ಕೂಡ ಜಿಲ್ಲಾಡಳಿತಕ್ಕೆ ಮಾಧ್ಯಮದವರ ಕಡೆಯಿಂದ ಗಮನ ತಂದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಇಲ್ಲಿರುವಂತ ಜಿಲ್ಲಾಡಳಿತ ಕೂಡ ಒಂದ್ ರೀತಿಯಾಗಿ ಹೇಳ್ತಾ ಇದೆ. ಆದ್ರೆ ಏನು ನಾವು ಅದನ್ನ ಯಾವ ರೀತಿ ಮಾಡ್ಬೇಕು, ತನಿಖೆ ಮಾಡ್ಬೇಕು ಅನ್ನೋಂಥದ್ದು ನಾವೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ. ಈ ವಿಡಿಯೋ ಯಾವ ರೀತಿ ಬಂತು, ಯಾರು ಮಾಡಿದ್ರು ಎನ್ನುವಂಥದ್ದು ಮೇಲ್ನೋಟಕ್ಕೆ ಇಲ್ಲಿವರೆಗೂ ಕೂಡ ತಿಳಿದು ಬಂದಿಲ್ಲ. ಒಂದು ಟೀಮ್ ಅನ್ನು ರೆಡಿ ಮಾಡ್ಕೊಂಡು ನಾವು ತನಿಖೆಗೆ ಇಳಿತೀವಿ ಎನ್ನುವಂಥದ್ದು ಜಿಲ್ಲಾಡಳಿತರು ಮಾತಾಗಿರುವಂತದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.